ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಯುವಜನತೆಯನ್ನು ಧರ್ಮದ ಅಫೀಮಿನಿಂದ, ನಿಜವಾದ ಧರ್ಮ ಅಲ್ಲದು, ಅಧರ್ಮವನ್ನೇ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಮೂಲತಃ ಧರ್ಮ ಒಳ್ಳೆಯದಿದೆ, ಆದರೆ ಆ ಧರ್ಮವನ್ನು ತಿರುಚುವ ಜನಗಳು ನಮ್ಮ ಸುತ್ತಮುತ್ತಿದ್ದಾರೆ. ಹಾಗಾಗಿ ನಮ್ಮ ಯುವಜನತೆ ಧರ್ಮದ ಆಚರಣೆಯಲ್ಲದಂಥ ಕೆಲವು ಸಂಗತಿಗಳನ್ನು, ಅದನ್ನು ಧರ್ಮ ಅಂತ ಕೆಲವು ರಾಜಕೀಯ ಮುಖಂಡರುಗಳು ಬಿಂಬಿಸಿದ್ದರಿಂದ, ಕೆಲವು ಅಭ್ಯಪಾರಿ ಧಾರ್ಮಿಕ ನಾಯಕರು ಕೂಡ ಅದನ್ನೇ ಧರ್ಮ ಅಂತ ಹೇಳಿದ್ದರಿಂದ ಸಹಜವಾಗಿ ನಮ್ಮ ಭಾರತದ ಯುವಜನತೆ ರಸ್ತೆಯಲ್ಲಿ ನಿಂತು, ಅಕ್ಷರಶಃ ರಸ್ತೆಯಲ್ಲಿ ನಿಂತು ಪರಸ್ಪರ ಒಡೆದಾಟಕ್ಕೆ ಇಳಿಯುವಂಥ ಎಲ್ಲ ಲಕ್ಷಣಗಳು ನಮ್ಮ ಭಾರತದಲ್ಲಿ ಕಾಣ್ತಾ ಇದ್ದೇವೆ. ಹಿಜಾಬನ್ನು ಶಾಲಾ ಕಾಲೇಜುಗಳಲ್ಲಿ ಹಾಕಿಕೊಂಡು ಬರಬಾರ್ದು ಅಂತ ಒಂದು ಸರ್ಕಾರ ನಿಷೇಧ ಮಾಡಿದರೆ, ಮತ್ತೊಂದು ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಹಿಜಾಬನ್ನು ಹಾಕಿಕೊಳ್ಬಹುದು. ಇದೆಲ್ಲ ಯಾಕೆ ಬಂತಂದ್ರೆ, ಮೊನ್ನೆ ನೀಟ್ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಯೊಬ್ಬನ ಜನಿವಾರವನ್ನು ತೆಗೆಸಿದ್ದರಿಂದ ಇದು ಮುನ್ನೆಲೆಗೆ ಬಂತು. ಜನಿವಾರ ಅದೇನು ಪರೀಕ್ಷೆಯಲ್ಲಿ ಅದೇನು ಅಲ್ಲಿ ನಕಲು ಮಾಡಲಿಕ್ಕೆ ಜನಿವಾರದ ಮೂಲಕ ಸಾಧ್ಯ ಆಗೋದಿಲ್ಲ. ಅದು ಹೇಳಿದ್ರೆ ಯಾವುದೇ ರೀತಿಯ ವಸ್ತುಗಳನ್ನು ಒಳಗಡೆ ಒಯ್ಯಬಾರ್ದು ಅಂದಾಗ ಜನಿವಾರನ ಕೂಡ ಅವ್ರು ತೆಗೆಸಿಬಿಟ್ರು. ಜನಿವಾರ ತೆಗೆಸಿದ ಬಗ್ಗೆ ರದಾಂತ ಆಯಿತು. ಅದೇ ನೋಡಿ, ಅದೇ ಜನಿವಾರ ತೆಗೆಸಿದ ರಾದ್ಧಾಂತ ಮಾಡಿದಂಥ ನಮ್ಮ ದೇಶದ ಧಾರ್ಮಿಕ ರಾಜಕೀಯ ಮುಖಂಡರುಗಳು ಆ ನೀಟ್ ಪರೀಕ್ಷೆ ವ್ಯವಸ್ಥಿತವಾಗಿ ಸೋರಿಕೆ ಆಯಿತು. ಈ ಬಗ್ಗೆ ಯಾರು ತುಟಿ ಪಿಟ್ಟಕ್ಕೆ ಅನ್ನುತ್ತಿಲ್ಲ. ಎಷ್ಟು ಮನಸ್ಸು ಬಗ್ಗಡಗೊಂಡಿದೆಯಲ್ಲ. ಒಂದು ಹಿಜಾಬ್ ಸಲುವಾಗಿ ಹಿಜಾಬ್ ತೆಗೆಸಿದ್ರೆ ಅವರು ಹೋರಾಟ ಮಾಡಿದ್ರು, ಅದೇನು ತೆಗೆಸ್ರಿ ಹಿಜಾಬ್ ಅಂತ. ಹಿಜಾಬು ಅವರೇನು ಇತ್ತೀಚೆಗೆ ಹಾಕಿಕೊಂಡು ಬಂದಂತಹ ಸಾಧನೆ ಅಲ್ಲ. ಬಹುಕಾಲದಿಂದಲೂ ಆ ಹಿಜಾಬನ್ನು ಧರಿಸ್ತಾ ಬಂದಿದ್ದಾರೆ. ಅವರು ಧರಿಸಿದ್ರೆ ನಮಗೆ ಒಂದೇ ಸಲ ಉರಿ. ಆಮೇಲೆ ಅವರು ಕೂಡ ಹಠಮಾರಿಗಳೇ, ಹಿಜಾಬ್ ಧರಿಸಿಯೇನ ಬರೋರು ಅಂತ. ಶಾಲಾ ಕಾಲೇಜಿಗೆ ಹೋಗಬೇಕಾದಾಗ ಯಾವ ಬಟ್ಟೆ ಉಡಬೇಕು, ಬಟ್ಟೆ ಉಡಬಾರ್ದು ಅಂತ ಅನ್ನೋದು ಆಯಾ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ನಿರ್ಧಾರ ಮಾಡಬೇಕು. ಆದರೆ ಇಂಥ ಬಟ್ಟೆ ಉಡ್ರಿ, ಇಂಥ ಬಟ್ಟೆ ಉಡಬಾರ್ರಿ ಅಂತ ಸರ್ಕಾರವೇ ನಿಗದಿ ಮಾಡುವಂಥ ಒಂದು ಸಂದರ್ಭ ಬಂತಲ್ಲ, ನಿಜಕ್ಕೂ ವ್ಯತ್ಯಯ ಆಗ್ತದೆ. ಏನೇ ಮಾತಾಡಿದ್ರು ಕೂಡ ಅದೊಂದು ವಿವಾದ ಆಗ್ತಾ ಇದೆ. ಒಬ್ಬರು ವಿಚಾರದ ಪರವಾಗಿ ಮಾತಾಡ್ಬಿಟ್ರೆ ಇವರು ಎಡಪಂಥೀಯರು, ಮತ್ತೊಂದು ಕಡೆ ಮಾತಾಡಿದ್ರೆ ಇವರು ಬಲಪಂಥೀಯರು, ಎರಡು ಕಡೆ ಇಲ್ಲದೆ ಸಮನ್ವಯ ರೀತಿ ಮಾತಾಡಿದ್ರೆ ಇವರು ಹಿಜಡ್ಯಾಗಳು ಅನ್ನೋ ಸ್ಥಿತಿ ಇವತ್ತು ಸಮಾಜದಲ್ಲಿ ನಿರ್ಮಾಣವಾಗಿದೆಯಲ್ಲ. ಇದು ನಿಜಕ್ಕೂ ಒಳ್ಳೆ ಲಕ್ಷಣ ಅಲ್ಲ. ಸಮಾಜ ಯಾವುದರ ಕಡೆ ತುಡಿತದ ಅನ್ನೋದಕ್ಕೆ ಈ ಘಟನೆಗಳು ಇವತ್ತಿಗೂ ಸಾಕ್ಷಿ ಆಗ್ತಾ ಇದ್ದೇವೆ. ಈ ಕೇಸರಿ ಇದೆ, ನಾವು ಕೇಸರಿ ಬಣ್ಣದ ವಿರೋಧಿಗಳಲ್ಲ. ಯಾಕಾಗ್ಬೇಕು ಕೇಸರಿ ಬಣ್ಣದ ವಿರೋಧಿಗಳು? ಕೇಸರಿ, ಬಿಳಿ, ಹಸಿರು 3 ಬಣ್ಣ ನಡುವೆ ಚಕ್ರ, ಇದು ನಮ್ಮ ಭಾರತದ ಧ್ವಜ. ಕೇಸರಿನೇ ಒಳಗೊಂಡದ್ದೇ ನಮ್ಮ ಭಾರತದ ಚಿಹ್ನೆ ಇರುವಾಗ ಕೇಸರಿ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಯಾರಿಗೂ ಇಲ್ಲ. ಆದರೆ ಈ ಕೇಸರಿ ದುರುಪಯೋಗ ಆಗ್ತಾ ಇದೆಯಲ್ಲ. ಒಂದು ಕಡೆ ಹಸಿರು ದುರುಪಯೋಗ ಆಗ್ತದೆ, ಮತ್ತೊಂದು ಕಡೆ ಕೇಸರಿ ದುರುಪಯೋಗ ಆಗ್ತದೆ. ಕೆಲವು ಗುಡ್ಡ ಪ್ರದೇಶಗಳಲ್ಲಿ ಅಥವಾ ಊರಿನ ಸಮೀಪ ಇರ್ತಕ್ಕಂಥ ಗುಡ್ಡಗಳಿವೆಯಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಅರಣ್ಯಗಳಿವೆಯಲ್ಲ, ಅಲ್ಲಿ ನೋಡ್ಬೇಕು, ಕೆಲವರು ಹಸಿರಿನ ಬಣ್ಣದ ಡೇರೆ ಹೊಡೆದ್ರೆ, ಇನ್ನು ಕೆಲವರು ಕೇಸರಿ ಬಣ್ಣದ ಡೇರೆ ಹೊಡೆದಿರ್ತಾರೆ. ಅದು ಮುಸಲ್ಮಾನಿಗೆ ಸೇರಿದಂಥ ಹಸಿರು ಬಣ್ಣದ್ದು, ಕೇಸರಿ ಬಣ್ಣದ ಸೇರಿದ್ದು ಹಿಂದೂಗಳಿಗೆ. ಇದು ಯಾಕೋ ಹೆಚ್ಚಿ ಆಗ್ತಾ ಇದೆ. ಜಾಗ ಇವ್ರದಲ್ಲ, ಅವ್ರ ಅಪ್ಪನದ್ದು ಅಲ್ಲ. ಸಾರ್ವಜನಿಕ ಜಾಗವನ್ನು ನಂದು ಅಂತ ಓಡಾಡ್ತಕ್ಕಂಥ, ಅಲ್ಲಿಯ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅಂತ ನಮ್ಮ ಒಳಗಡೆ ತಲೆಯೊಳಗೆ ತುಂಬತಕ್ಕಂಥ ಜನಗಳು ನಮ್ಮ ಜೊತೆಗಿದ್ದಾರಲ್ಲ. ದೇವತೆಗಳಿಗೆ ಮುಖವಾಡ ಮಾಡಿ ಹಾಕೋದು ಮತ್ತು ಇತ್ಯಾದಿಗಳನ್ನ ಮಾಡಿ ಹಾಕೋದು, ಅದನ್ನು ಕೂಡ ಕೊಟ್ಟಿ ಚಿನ್ನದ ಲೇಪಿತ, ಚಿನ್ನವೇ ಅಲ್ಲದಂತ ಅದ್ರ ಪತ್ರಿಕೆ ಮೂಲಕ ಜನರನ್ನ ಯಾಮರ್ಸಕ್ಕೆ ಸಲುವಾಗಿ ಕೊಟ್ಟಿ ಈ ಲೇಪಿತ ಚಿನ್ನನೇ ಅಂತ ಹೇಳ್ತಕ್ಕಂಥ ದಿನಮಾನಗಳಿವೆಯಲ್ಲ. ದೇವರಿಗೆ ಮೋಸನ ಮಾಡ್ತಕ್ಕಂಥ ಜನಗಳು, ಧಾರ್ಮಿಕತೆ ಹೆಸರಿನ ಮೇಲೆ ದೇವರಿಗೆ ಮೋಸನ ಮಾಡತಕ್ಕಂಥ ಈ ಜನಗಳು ಬೇರೆ ಜನಗಳಿಗೆ ಯಾಮರ್ಸದು ಬಿಟ್ಟಿದ್ದಾರೆ. ಒಂದೆರಡು ಹೆಣಗಳು ಇಲ್ಲಿ ಬೀಳ್ತಾವೋ, ಅಲ್ಲಿ ಕೇಸರಿದು ಅಥವಾ ಹಸಿರಿದು ಪತಾಕೆ ಆ ಚುನಾವಣೆಯಲ್ಲಿ ಗೆದ್ದು ಅಂತ ಅರ್ಥನೇ. ಈ ವಿವೇಚನೆ ಜನಸಾಮಾನ್ಯರಿಗೆ ಇಲ್ಲವಾಗಿದೆಯಲ್ಲ. ಇದರ ಲಾಭವನ್ನ ರಾಜಕೀಯ ನಾಯಕರುಗಳು ಪಡಿತಾ ಇದ್ದಾರೆ. ತಮ್ಮ ಚುನಾವಣೆಯ ವಸ್ತುಗಳನ್ನಾಗಿ, ಯಾರೋ ಸತ್ತಂದ್ರೆ ಅವರ ಹೆಣವನ್ನ ಇಟ್ಟುಕೊಂಡು ಅವರನ್ನು ಚುನಾವಣೆಯ ದಾಳವಾಗಿ ಬಳಸಿ ಆ ಮೂಲಕ ಅವನ್ನ ಆಳತಕ್ಕಂಥ ಮನೋವೃತ್ತಿ, ನೀಚ ಪ್ರವೃತ್ತಿ ರಾಜಕಾರಣಿಗಳಿಗೆ ಉಂಟಾಗ್ತಿದೆಯಲ್ಲ ಅಂತದ್ರ ಬಗ್ಗೆ ನನ್ನ ನಿಜಕ್ಕೆ ಹೇಸಿ ಅನಿಸ್ತಾ ಇದೆ. ಕೆಲವು ಊರುಗಳು, ಕೆಲವು ಪ್ರದೇಶಗಳು ಬಹಳ
ಸೌಮ್ಯವಾದ ಪ್ರದೇಶಗಳು. ಅಲ್ಲಿ ಹಿಂದೂ, ಮುಸ್ಲಿಂ, ಲಿಂಗಾಯತ ಇತ್ಯಾದಿ ಜನಗಳು ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವಗಳಿಂದ ಅಣ್ಣ, ತಾಮ, ಮಾಮ, ಅಕ್ಕ ಅಂತ ಈಗೆಲ್ಲ ಗೌರವದಿಂದ ಇರ್ತಾರೆ. ಅಲ್ಲಿ ಬಂದು ಇವರು ಉಳಿ ಹಿಂಡಿ ಬಿಡೋದು. ಉಳಿ ಹಿಂಡಿ ತಮ್ಮ ರಾಜಕೀಯ ಬೇಳೆಯನ್ನ, ತಮ್ಮ ರಾಜಕಾರಣಕ್ಕಾಗಿ, ತಾವು ಕುದುರೆಗೆ ಏರಿ ನಿಲ್ಲುವುದಕ್ಕಾಗಿ, ಅಧಿಕಾರದ ಗದ್ದುಗೆಯನ್ನು ಹಿಡಿದು ಅದರ ಚುಕ್ಕಾಣಿಯನ್ನು ಹಿಡ್ಲಿ ಸಲುವಾಗಿ ಯುವಜನತೆಯನ್ನು ಬಲಿ ಕೊಡ್ತಾ ಇದ್ದಾರಲ್ಲ, ಎಂಥ ದುರಂತ ಇದು. ಮತ್ತೊಂದು ಕಡೆ ಯುವಕರಿಗೆ ಗೊತ್ತೇ ಇಲ್ಲ, ಯುವಕರಿಗೆ ಪ್ರಜ್ಞೆನೇ ಇಲ್ಲ, ಯುವಕರಿಗೆ ಅರಿವೇ ಇಲ್ಲ. ಇವತ್ತಿನ ಹುಡುಗರು ಯಾರು ಪುಸ್ತಕದ ಓದಾಳಿಗಳಲ್ಲ, ಅವರು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಪರಿಣಿತ ಆಗ್ತಾ ಇದ್ದಾರೆ. ಒಂದು ಕಡೆ ಮಸೀದಿಗಳು ಕೆಲವರಿಗೆ ಕಿವಿ ಊದಿದ್ರೆ ಹೇಳ್ತಾರೆ, ನಾನಂತ ಅಲ್ಲಿ ಹೋಗಿ ಬಂದಿಲ್ಲ, ಆದ್ರೆ ಬಹಳ ಮಂದಿ ಊದ್ತಾರೆ ಕಿವಿ ಅಂತ ಹೇಳ್ತಾರೆ. ಒಂದ್ ವೇಳೆ ಊದಿದ್ರೆ ಅದು ತಪ್ಪು ಕೂಡ. ಇನ್ನೊಂದು ಕಡೆ ವಾಟ್ಸಪ್ ಯೂನಿವರ್ಸಿಟಿ, ಇವುಗಳು ಏನಾಗಿದೆ, ಪರಸ್ಪರ ನಾನು ಹೆಚ್ಚು ನೀನು ಹೆಚ್ಚು, ನಾನು ಹೆಚ್ಚು ನೀನು ಹೆಚ್ಚು ಅಂತನ್ನುವ ಈ ಕಿಚ್ಚಿನೊಳಗಡೆ ಸಮಾಜ ಬೇಯ್ತಾ ಇದೆಯಲ್ಲ. ಯುವಕರಿಗೆ ಯಾವುದು ನಮಗೆ ಆದರ್ಶ ಆಗ್ಬೇಕು ಅದು ಆದರ್ಶ ಆಗ್ತಿಲ್ಲ. ಅವರು ಕಮೆಂಟ್ಗಳು ನೋಡಬೇಕು, ಅವ್ರು ಮಾತನಾಡುವ ಶೈಲಿ ನೋಡಬೇಕು, ಅವರ ರೀತಿ ರಿವಾಜ್ಗಳನ್ನ ನೋಡಬೇಕು, ದಿಗ್ಭ್ರಮೆಯಾಗಿ ಹೋಗ್ತದೆ. ಬಹುಶಃ ಅವರ ಮನೆಯಲ್ಲಿ ಅವರ ತಂದೆ ತಾಯಿಗಳೇ ಅವರಿಗೆ ಮಾತನಾಡಿಸಲಿಕ್ಕೆ ಹಿಂದೇಟು ಆಗ್ತಿರ್ಬೋದು ಅಂತ ಅನುಮಾನ ಕೂಡ ನನಗೆ ಕಾಡ್ತದೆ. ಯುವಕರು ಕ್ರಿಕೆಟ್ನಲ್ಲಿ ಮುಳುಗಿ ಹೋಗಿದ್ದಾರೆ. ಅವಾಗ ಒಂದು ವರ್ಷಕ್ಕೊಂದ್ಸಲ ಬರ್ತಿತ್ತು. ಈಗಲೇ ನಿತ್ಯ ಕ್ರಿಕೆಟೇ. ಸಣ್ಣ ಸಣ್ಣ ಮಕ್ಕಳು ಸಹಿತ ಅದಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ. ಆಮೇಲೆ ಬೆಟ್ ಕಟ್ಟುದು, ಅವರು ಕ್ರಿಕೆಟ್ ಆಟಗಾರರು ಹೇಗೆ ಮಾಡ್ತಾರೋ ಅದು ಆ ರೀತಿಯ ವಿಚಿತ್ರ ಮ್ಯಾನೇಸಮ್ಗಳಿಗೆ ಒಳಗಾಗೋದು. ಇವರು ಅವರಂತ ಆಗ್ಲಿಕ್ಕೆ ಸಾಧ್ಯನಾ? ಅವರಂತ ಶ್ರೀಮಂತಿಕೆ ಬದುಕನ್ನು ಬದಲಿಕ್ಕೆ ಸಾಧ್ಯನಾ? ಮಕ್ಕಳನ್ನ ಮಾನಸಿಕವಾಗಿ ತಮ್ಮೆಡೆಗೆ ಸೆಳೆಯುತ್ತಾ, ಮಕ್ಕಳನ್ನ ಯಾಮರಿಸುತ್ತಾ, ವಸ್ತುಸ್ಥಿತಿಯಿಂದ ಅವರನ್ನ ದೂರ ತರ್ತಾ, ಕತ್ತಲೆ ಲೋಕಕ್ಕೆ ಅವರನ್ನ ದೂಡ್ತಾ ಇರ್ತಕ್ಕಂಥ ಕ್ರಿಕೆಟ್ ಒಂದು ಕಡೆ ಆದ್ರೆ, ಆ ಕ್ರಿಕೆಟ್ ಮಂಡಳಿಗಳನ್ನು ರಚಿಸಿಕೊಂಡಂತ ಆಟ ಆಡ್ತಕ್ಕಂಥ ಶ್ರೀಮಂತರದ್ದು ಮದಗಲ್ಬಾಜಿತನ ಮತ್ತೊಂದು ಕಡೆ, ಇವರನ್ನು ನಿಯಂತ್ರಿಸ್ತಕ್ಕಂಥ ರಾಜಕಾರಣಿಗಳು ಮಗದೊಂದು ಕಡೆ, ಅಧಿಕಾರಿ ವರ್ಗ ಮತ್ತೊಂದು ಕಡೆ. ಯುವ ಜನತೆ ಏನ್ ಮಾಡಬೇಕು? ಬಹುಶಃ ಕೇಸರ ಮತ್ತು ಹಸಿರಿನ ನಡುವೆ ಈ ಬಿಳಿ ಬಣ್ಣ ಇದೆಯಲ್ಲ, ಈ ಬಿಳಿ ಬಣ್ಣಕ್ಕೆ ಯಾವುದೇ ರೀತಿಯ ಮೌಲ್ಯ ಇಲ್ಲ ಏನೋ ಅನ್ನುವಂಥ ಅನುಮಾನ ಪಡುವಂಥ ದಿನಮಾನಗಳು ಇವಾಗಿವೆ. ಬಾಯಿಗೆ ಏನ್ ಬರುತ್ತೆ, ಒಬ್ರಿಗೊಬ್ರಿಗೆ ಪರಸ್ಪರ ಘನತೆ, ಗೌರವ, ವ್ಯಕ್ತಿತ್ವ ಎಳ್ಳಷ್ಟು ಇಲ್ಲ. ಪರಸ್ಪರರನ್ನು ದೂಷಿಸುವುದು, ತೇಜೋವಧೆ ಮಾಡೋದು, ಅವರನ್ನು ಹೀಗಳೆಯೋದು, ಅಭರ್ತ್ಸವಾಗಿ ನಿಂದನೆಗಳ ಮೂಲಕ ಟೀಕೆ ಮಾಡೋದು, ಇದು ಧರ್ಮ ಕಟ್ಟುವ ಬಗೆನಾ? ಇದು ಜನರಲ್ಲಿ ಧರ್ಮ ತುಂಬುವ ಬಗೆನಾ? ಇಲ್ಲ. ಆದರೆ ಈ ಭಾರತ ಬಹಳಷ್ಟು ಜನ ರಾಜಕಾರಣಿಗಳಿಂದ, ಅಧಿಕಾರಿ ವರ್ಗದವರಿಂದ ಮತ್ತು ಕೂಳ ಧಾರ್ಮಿಕ ನಾಯಕರಿಂದ ತುಂಬಾ ಗಂಭೀರವಾಗಿರತಕ್ಕಂಥ ಆರೋಪ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಕೂಳ ಧಾರ್ಮಿಕ ನಾಯಕರಿಂದ ಈ ದೇಶದ ಸ್ಥಿತಿ ದಿನದಿಂದ ದಿನಕ್ಕೆ ದಾವಾನವಾದ ರೀತಿ ಒಳಗಡೆ ಜ್ವಾಲಾಮುಖಿ ರೀತಿಯಲ್ಲಿ ಬುಡಿದಳ್ತಾ ಇದೆ. ಇದು ಯಾವತ್ತು ನಮ್ಮನ್ನೆಲ್ಲ ನುಂಗಿ ಮುಗುಚಿ ಹಾಕ್ತದೋ ಅಂತನ್ನುವ ಆತಂಕ ಕೂಡ ಉಂಟಾಗಿದೆ. ಇವರಿಗೆ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ ಇತ್ಯಾದಿ ಜನಗಳ ಚರಿತ್ರೆ ಕೂಡ ಗೊತ್ತಿಲ್ಲ. ಆ ಚರಿತ್ರೆ ಕೂಡ ವಿರೂಪಗೊಳಿಸಿ ಆಗಿಬಿಟ್ಟಿದೆ ಈಗಾಗಲೇ. ಗಾಂಧೀಜಿ ಅಂತೂ ನಗೆಪಡ್ಲಿಗೆ ಈಡಂತ ವಸ್ತುವಾಗಿದ್ದಾನೆ. ಮಹಾತ್ಮ ಗಾಂಧಿ ಅಂತನೋ ಸ್ಥಿತಿ ನಿರ್ಮಾಣವಾಗಿದೆಯಲ್ಲ. ಈ ಸ್ವಾತಂತ್ರ್ಯ ಹೇಗೆ ಬಂತು? ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲಿ ನಮ್ಮನ್ನು ಹೇಗೆ ಆಳ್ತಾ ಇದ್ರು? ಅವತ್ತಿನ ಜನಜೀವನ ಹೇಗಿತ್ತು? ಅಲ್ಲಿಯ ಮಹಿಳಾ ಸ್ಥಿತಿ ಹೇಗಿತ್ತು? ತಳವರ್ಗದವರ ಸ್ಥಿತಿ ಹೇಗಿತ್ತು? ಭಾರತ ಆರ್ಥಿಕ ಸ್ಥಿತಿ ಏನಾಗಿತ್ತು ಎನ್ನುವುದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲಲ್ಲ, ಓದಿಲ್ಲದ ಬರೆಯದ ಜನಗಳು ಭಾರತದ ಭವಿಷ್ಯವನ್ನ ಬರೆಯುವಂತಾಗಿದ್ದಾರಲ್ಲ. ಎಲ್ಲರೂ ಹೇಳೋದೆ, ಯಾರು ಮಾಡೋರಿಲ್ಲ. ಆಚಾರ ಹೇಳೋರ ಮನೆಗೆ ಅಚ್ಚಾರ ಯಾರೋ ಕದ್ದೋಗಿದ್ರಂತ ಹಂಗ ನಮ್ಮ ಪರಿಸ್ಥಿತಿ ಆಗಿಬಿಟ್ಟಿದೆ. ಯಾರು ಹೇಳ್ತಾ ಇದ್ರು ಅವರೇ ಜಾಸ್ತಿ ಕಳ್ಳರು ಅಂತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಕೇಸರಿ ಸಾಲು ಹಾಕಿಕೊಳ್ಬೇಕು ಅಂತ ಕೆಲವ್ರದು, ಹಾಕಿಕೊಳ್ಬೇಡ್ರಿ ಅಂತ ಇನ್ನು ಕೆಲವ್ರದು, ಹಿಜಾಬ್ ಧರಿಸಲೇ ಬರ್ತೀರಿ ಅಂತ ಕೆಲವ್ರದು, ಧರಿಸಬೇಡ ಅಂತ ಕೆಲವ್ರದು. ಇದೇನು ವಿದ್ಯೆ ಸಖ್ಯತನ? ಕೇಸರಿ ಶಾಲೆ ಹಾಕೋದು, ಹಿಜಾಬ್ ಹಾಕೊಳ್ಳೋದು ವಿದ್ಯೆಯನ್ನು ಕಲ್ತಂಗೆ ಆಗ್ತದ? ಅಯ್ಯೋ, ಅವು ಧಾರ್ಮಿಕ ಚಿಹ್ನೆಗಳಿವೆ, ಯಾವನೋ ವಿಭೂತಿ ಹಚ್ಕೊಂಡು ಹೋಗ್ರಿ, ಇನ್ಯಾವನೋ ಇದು ಹಿಜಾಬ್ ಧರಿಸ್ಲಿ ಬಿಡಿ, ಏನಾಗಬೇಕಾಗಿದೆ? ಹಂಗಂದು ಮಾತ್ರಕ್ಕೆ ನಮ್ದೇನು ಕಡಿಮೆನಾ ಅಂತಂದು ಕೇಸರಿ ಸಾಲ ಇಲ್ಲದೆ ಇಷ್ಟು ವರ್ಷಗಳವರೆಗೆ ಯಾರೋ ಶಾಲೆಗಳನ್ನ
ಕಾಲೇಜುಗಳಿಗೆ ಶಾಲೆಗಳಿಗೆ ಹಾಕಿಕೊಂಡು ಓದೋದಿಲ್ಲಪ್ಪ. ನಿಮ್ಮ ರಾಜಕೀಯ, ತುಚ್ಛ ರಾಜಕೀಯ ನೀತಿಯನ್ನ, ನೀಚ ರಾಜಕೀಯವನ್ನ ಮಕ್ಕಳ ಮನಸ್ಸಲ್ಲಿ ಬೆಳೆಸ್ತಾ ಇದ್ರಲ್ರಿ. ಯಾರ್ದೋ ಮಕ್ಕಳನ್ನ ದಾಳವಾಗಿ ಬೆಳೆಸುವ ಮೂಲಕ, ಯಾರ್ದೋ ಮಕ್ಕಳನ್ನ ಕೇಡಿಗೆ ದೂಡುವ ಮೂಲಕ, ಯಾರ್ದೋ ಮಕ್ಕಳನ್ನ ಹಿಂಸೆಗೆ ಬೆಳೆಸುವ ಮೂಲಕ ನಿಮ್ಮ ರಾಜಕೀಯವನ್ನ ಬೇಯನ್ನು ಬೆಳೆಸಬೇಕಂತಿರಲ್ಲ. ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ರಾಜಕಾರಣಿಗಳಿಗೆ? ನಿಮ್ಮ ಮಕ್ಕಳನ್ನು ಬಿಡ್ರಲ್ಲ, ಹೀಗೆ ಅವ್ರು ಹಿಜಾಬ್ ಧರಿಸಿ ಬಿಡ್ರಿ, ಅವರಿಗೆ ಕೇಸರಿ ಹಾಕಿ ಬಿಡ್ತೀರಾ ನೀವು? ಇಲ್ಲ. ಯಾರ್ದೋ ಮಕ್ಕಳನ್ನ ಕೇಸರಿ ಹಾಕಿಕೊಳ್ಳಿಕ್ಕೆ ಪ್ರೇರೇಪಿಸಿ, ಮತ್ತೊಂದು ಅವ್ರದ್ದು ವಿರೋಧ ಮಾಡಲಿಕ್ಕೆ ಹಚ್ಚಿ, ಮಗದೊಂದು ಗಲಾಟೆ ಎಬ್ಬಿಸಿ, ಓದಿನ ಕಡೆ ಲಕ್ಷ್ಯ ಕೊಡದೆ, ಅಧ್ಯಾಪಕರ ಕಡೆ ಗಮನ ಇಲ್ಲದೆ, ಶಾಲಾ ಕಾಲೇಜುಗಳು ನಡೀತಕ್ಕಂಥ ಚಟುವಟಿಕೆಗಳ ಬಗ್ಗೆ ಏನು ಆಲೋಚನೆಗಳಿಲ್ಲದೆ ಇಂಥ ಹೀನ ಕೃತ್ಯವನ್ನ ಮಾಡ್ತಾ ಇರತಕ್ಕಂಥ ನಿಮ್ಮಂಥವರಿಗೆ ನನ್ನ ಧಿಕ್ಕಾರವಿದೆ. ನೀವು ರಾಜಕೀಯಕ್ಕೆ ಬಂದು ಯಾರನ್ನು ಸುಲಭವಾಗಿ ಇಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾರು ಸರಿಯಾಗಿ ಹೇಳ್ತಾರೋ ಅವ್ರ ಮೇಲೆ ಕೇಸ್ ಮಾಡಿಬಿಡೋದು. ಏನ್ರಿ ಇದೆಲ್ಲ? ಯಾರ ಸಮಾಜ ಸ್ವಾಸ್ಥ್ಯವನ್ನ ಹಾಳಾಗಬಾರ್ದು, ಅದು ಗೌರವಯುತವಾಗಿ ಇರಬೇಕು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮನುಷ್ಯರೇ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ವಿಚಾರಗಳನ್ನು ಬಿತ್ತಕ್ಕಂಥ ವ್ಯಕ್ತಿಗಳನ್ನ ತೇಜೋವಧೆ ಮಾಡೋದು. ಯಾರು ಧರ್ಮವನ್ನ ತನ್ನ ಮೇಟಿಯಾಗಿಟ್ಟುಕೊಂಡು ತನ್ನ ಡೆವಲಪ್ಮೆಂಟ್ ಸಲುವಾಗಿ ಆರ್ಥಿಕವಾದ ಭದ್ರತೆಗಾಗಿ ಮಾಡ್ತಾನೋ ಅಂಥ ಅವಿವೇಕಿ ಮೂರ್ಖ ಅವನನ್ನು ದೊಡ್ಡ ಧಾರ್ಮಿಕನಾಗಿ ನಾಯಕನನ್ನಾಗಿ ಬಿಂಬಿಸುವುದು, ಏನು ಎಂತೂ ಗೊತ್ತಿಲ್ಲ, ಕೈ ಕಾಲುತ್ತಿರುವಂಥ ವ್ಯಕ್ತಿ ಬಹಳ ದೊಡ್ಡದಂತ ಕಾಣ್ತಕ್ಕಂಥ ದೇಶದಲ್ಲಿ ನಾವಿದ್ದೇವಲ್ಲ. ಈ ಬಗ್ಗೆ ನನಗೆ ನಿಜಕ್ಕೂ ವ್ಯಥೆ ಆಗ್ತದೆ. ಯುವ ಜನತೆಗೆ ಈ ಮೂಲಕ ನಾನು ಕೇಳಿಕೊಳ್ಳೋದಿಷ್ಟೇ, ಮಕ್ಕಳೇ, ಮುದ್ದು ಮಕ್ಕಳೇ, ನೀವು ಸರಿಯಾಗಿ ಓದಿಕೊಳ್ಳಿ. ನನ್ನ ಮಾತನ್ನು ಪ್ರಶ್ನೆ ಮಾಡಿ, ಆದರೆ ಪ್ರಶ್ನೆ ಮಾಡೋದಕ್ಕೆ ಅಂತ ಮುಂಚೆ ವಿವೇಚನೆ ಮಾಡಿ. ಈ ವಿವೇಚನೆ ಮಾಡಬೇಕಾದ್ರೆ ನಿಮಗೆ ಓದು ಬಹುಮುಖ್ಯವಾದದ್ದು. ಓದನ್ನು ಬಿಟ್ಟು ನಿಮಗೆ ಯಾರು ತಿಳಿಸಿಕೊಡೋರು ಇರೋದಿಲ್ಲ. ಮತ್ತು ಸರಿಯಾದ ಚರಿತ್ರೆಯನ್ನು ಓದಿ. ಸುಳ್ಳು ಪುಸ್ತಕಗಳಿಗೆ 100 ಬಂದಿವೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಿಮಗೆ ಅರ್ಥ ಆಗ್ತದೆ. ಅರ್ಥ ಆಗುವ ರೀತಿಯಲ್ಲಿ ಓದಿ. ಶಾಲೆಯ ಜೀವನವನ್ನ, ಕಾಲೇಜ್ ಜೀವನವನ್ನ ತುಂಬಾ ಕುತೂಹಲ ಭರಿತವಾಗಿ, ಪ್ರೀತಿ, ವಿಶ್ವಾಸ, ಗೌರವಗಳಿಂದ ಬಾಳಿ ಹೊರತಾಗಿ ಹಿಂಸಾಚಾರಕ್ಕೆ ಒಳಗಾಗುವಂಥ ಮನಸ್ಸನ್ನ ನಿಮ್ಮೊಳಗಿಟ್ಟುಕೊಂಡು ಕಾಲೇಜಿಗೆ ದಯವಿಟ್ಟು ಹೋಗಬೇಡಿ. ಸರ್ಕಾರ ಯಾವುದೇ ಇರಲಿ, ಪಕ್ಷ ಯಾವುದೇ ಇರಲಿ, ಅವುಗಳ ತೀರ್ಮಾನವನ್ನು ತುಚ್ಛೀಕರಿಸಿ ಯಾವುದು ನಿಜವಾಗಿ ಶಾಲಾ ಕಲಿಕೆ ಮುಖ್ಯವಾಗಿದೆಯೋ ಅದನ್ನ ನೀವು ತಂದುಕೊಳ್ಳಿ. ಇಲ್ಲದೇ ಇದ್ರೆ ರಾಜಕಾರಣಿಗಳು ನಿಮ್ಮ ಶಕ್ತಿಯನ್ನ, ನಿಮ್ಮ ಯೌವನವನ್ನ ನುಂಗಿ ಹಾಕ್ತಾರೆ ಅಂತ ಹೇಳ್ತಾ, ಇದುವರೆಗೆ ಈ ಮಾತುಗಳನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.